ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಅಂಗಸಂಸ್ಥೆಯಾದ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡೆದು ಪ್ರಸ್ತುತ ಈ ವಿಷಯದಲ್ಲಿ ಅಥವಾ ಈ ಕ್ಷೇತ್ರದಲ್ಲಿ ತಮ್ಮ ಒಂದು ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳೋ ಮುಖಾಂತರ ಈ ಒಂದು ವೃತ್ತಿಪರ ತರಬೇತಿಯನ್ನು ಪಡೆದು ಪ್ರಸ್ತುತ ಒಂದು ಸ್ವಾಉದ್ಯೋಗವನ್ನು ಮಾಡ್ತಾ ಒಂದು ಸ್ವಾವಲಂಬನೆ ಜೀವನವನ್ನು ನಡೆಸ್ತಿರುವಂಥ ಹುಣಸೂರು ತಾಲೂಕಿನ ದಾಸನಪುರ ಗ್ರಾಮದ ಶ್ರೀಯುತ ಸಂದೇಶ್ ಅವರು. ಇವರು ನಮ್ಮ ಕೆಂಚನಹಳ್ಳಿಯಲ್ಲಿ 1 ತಿಂಗಳ ಕಾಲ ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡೆದು ಈ ವಿಷಯದಲ್ಲಿ ತಮ್ಮ ಒಂದು ಕೌಶಲ್ಯವನ್ನು ಜ್ಞಾನವನ್ನು ಹೆಚ್ಚಿಸಿಕೊಳ್ಳೋ ಮುಖಾಂತರ ಪಡೆದಂಥ ತರಬೇತಿಯನ್ನು ಸದುಪಯೋಗ ಪಡಿಸಿಕೊಳ್ಳೋ ನಿಟ್ಟಿನಲ್ಲಿ ಒಂದು ಸ್ವಾಉದ್ಯೋಗವನ್ನು ನಡೆಸಿರುವಂಥ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸಂದೇಶ್ ಅವರ ತಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸರ್ ನಮಸ್ತೆ. ಮೊದಲಿಗೆ ಬಹಳ ಸಂತೋಷ, ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸ್ತಿರುವಂಥದ್ದು ತಮ್ಮ ಒಂದು ತರಬೇತಿ ಅನುಭವ ಆಗಿರ್ಬೋದು, ಪ್ರಸ್ತುತ ಸ್ವಾಉದ್ಯೋಗದ ಅನುಭವವನ್ನು ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಬಂದಿರುವಂಥದ್ದು ತುಂಬ ಖುಷಿಯ ವಿಚಾರ. ಮೊದಲಿಗೆ ತಮ್ಮ ಒಂದು ಪರಿಚಯ ಹಾಗೂ ಶಿಕ್ಷಣದ ವಿವರವನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಡಿ. ಸರ್ ನಾನು ಒಂದು ಹುಣಸೂರು ತಾಲೂಕಲ್ಲಿ ಒಂದು ಹಳ್ಳಿ. ಎಜುಕೇಶನ್ ಬಂದು ಬಿಕಾಮ್ ಆಗಿದೆ ಸರ್. ಬಿಕಾಮ್ ಆಗಿ ಸ್ವಲ್ಪ ಅಲ್ಲಿ ಇಲ್ಲಿ ಈಗ ಒಂದು ಡಿಗ್ರಿ ಮುಗಿಸ್ತು ಅಂತ ಅಂದ್ರೆ ಗೌರ್ಮೆಂಟ್ ಕೆಲ್ಸನೇ ಸಿಗಲ್ಲ. ಅದನ್ನು ಹುಡುಕ್ತಾ ಸ್ವಲ್ಪ ಓದ್ತಾ ಸ್ವಲ್ಪ ಪ್ರೈವೇಟ್ ವರ್ಕ್ ಎಲ್ಲ ಮಾಡಿ ಒಂದ್ 4 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಸರ್. ಪ್ರೈವೇಟ್ ಕೆಲಸ ಎಲ್ಲ ಮಾಡಿ ಅದೆಲ್ಲ ಬೇಡ ಅನ್ಬಿಟ್ಟು ಓನ್ ಆಗಿ ಏನಾದ್ರು ಮಾಡೋಣ ಅಂತ ಐಡಿಯಾ ಇತ್ತು ಸರ್. ಅವಾಗ ನಾನು ಈ ಫೀಲ್ಡ್ ಆಯ್ಕೆ ಮಾಡ್ಕೊಂಡೆ, ಒಂದು ಮೊಬೈಲ್ ರಿಪೇರಿ ಮತ್ತೆ ಮೊಬೈಲ್ ಸೇಲ್ಸ್. ನಾನು ಈ ಫೀಲ್ಡ್ ಏನಕ್ಕೆ ಆಯ್ಕೆ ಮಾಡ್ಕೊಂಡೆ ಅಂತ ಅಂದ್ರೆ PU ಮುಗಿದ್ಮೇಲೆ ಗ್ಯಾಪ್ ಇತ್ತಲ್ಲ ಸರ್, ಡಿಗ್ರಿಗೆಲ್ಲ ಜಾಯ್ನ್ ಆಗ್ಬೇಕಾದ್ರೆ ಅವಾಗ ಒಂದು ಮೊಬೈಲ್ ಅಂಗಡಿಲಿ ಪಾರ್ಟ್ ಟೈಮ್ ಆಗಿ ವರ್ಕ್ ಮಾಡ್ತಿದ್ದೆ. ಅವಾಗ ಈ ಇಂಡಸ್ಟ್ರಿ ಅಷ್ಟೇನು ಡೆವಲಪ್ ಆಗ್ತಿರ್ಲಿಲ್ಲ, ಗ್ರೋಯಿಂಗ್ ಕಡಿಮೆ ಇತ್ತು ತುಂಬಾ. ಈಗ ಬರ್ತಾ ಬರ್ತಾ ಈಗ ನೀವೇ ನೋಡಿದ್ರಿ ಸರ್, ಇದು ತುಂಬಾ ಬೆಳಿತಾ ಇರೋ ಇಂಡಸ್ಟ್ರಿ. ಅದರಿಂದ ನಾನು ಈ ಇಂಡಸ್ಟ್ರಿನ ಆಯ್ಕೆ ಮಾಡ್ಕೊಂಡು ಈಗ ಡಿಗ್ರಿ ಮುಗಿಸಿ 4 ವರ್ಷ ಆಚೆ ಎಲ್ಲ ಕೆಲಸ ಮಾಡಿ ಮತ್ತೆ ಇದನ್ನೇ ಒಂದು ಶಾಪ್ ಮಾಡೋಣ ಅಂತ ಹೇಳಿ ನಮ್ಮ ಹಳ್ಳಿಯಿಂದನೇ ಸ್ಟಾರ್ಟ್ ಮಾಡಿದೆ. ನಾನು ಸಿಟಿಗೆ ಹೋಗಿಲ್ಲ, ಹಳ್ಳಿ ಅಂದ್ರೆ ಒಂದು ಸರ್ಕಲ್ ಪಾಯಿಂಟ್, ಒಂದು 8-10 ಹಳ್ಳಿ ಸೇರೋ ತರ ಒಂದು ಊರ ಹತ್ರ ಒಂದು ಸ್ಪಾಟ್ ಇದೆ. ಅಲ್ಲಿ ಬಂದು ಒಂದು ಶಾಪ್ ಓಪನ್ ಮಾಡ್ಕೊಂಡೆ. ಅಂದ್ರೆ ಈಗ ಆ ಜಾಗದಲ್ಲಿ ಅಂತಂದ್ರೆ ನಮ್ಮನ್ನ ತಕ್ಕಂಗೆ ಬಾಡಿಗೆ ಆಗ್ಬೋದು, ಅಡ್ವಾನ್ಸ್ ಆಗ್ಬೋದು ಇರ್ತದೆ. ಸಿಟಿಗೆಲ್ಲ ಹೋಯ್ತು ಅಂದ್ರೆ ಲಕ್ಷಾಂತರ ರೂಪಾಯಿ ಅಡ್ವಾನ್ಸ್ ಕೇಳ್ತಾರೆ, 1,000 ರೂಪಾಯಿ ಬಾಡಿಗೆ ಕೇಳ್ತಾರೆ. ಹಳ್ಳಿ ಇಲ್ಲಾದ್ರೆ ಸ್ವಲ್ಪ ಕಡಿಮೆ ಇರುತ್ತೆ ಅನ್ಬಿಟ್ಟು ಮಾಡ್ತಾ ಅಂದ್ರೆ ನನ್ಗೆ ಇದು ಸರ್ವಿಸ್ ಎಕ್ಸ್ಪೀರಿಯನ್ಸ್ ಇರ್ಲಿಲ್ಲ. ಮೊಬೈಲ್ ರಿಪೇರಿ ಮಾಡೋದು ಯಾವ್ದು ಗೊತ್ತಿರ್ಲಿಲ್ಲ, ಬರೀ ಸೇಲ್ಸ್ ಅಲ್ಲಿ ಮಾತ್ರ ಇದ್ದೆ. ಬರೀ ಸೇಲ್ಸ್ ಅಲ್ಲಿ ಯಾವ್ದನ್ನು ಇದ್ ಮಾಡಕ್ಕಾಗಲ್ಲ. ಆಲ್ಟರ್ನೇಟಿವ್ ಆಗಿ ಸರ್ವಿಸ್ ಎಲ್ಲ ಕಲ್ತಿರ್ಬೇಕು. ಬರೀ ಮೊಬೈಲ್ ಅಂಗಡಿ ಮಾಡ್ತು ಅಂತ ಅಂದ್ರೆ ಸೇಲ್ಸ್ ನೇ ನಂಬ್ಕೊಂಡಿರಕ್ಕಾಗಲ್ಲ, ಸರ್ವಿಸ್ ಕಲ್ತಿರ್ಬೇಕು. ಅವಾಗ ಈಗ ನಾವು ಸರ್ವಿಸ್ ಎಲ್ಲ ಕಲಿಯೋಣ ಅಂತ ಆಚೆಗೆ ಹೋಗ್ತೀವಿ ಅಂತ ಅಂದ್ರೆ ಅಲ್ಲಿ ಹೋದ್ರೆ ಅಲ್ಲೂ ಬೆಂಗಳೂರು ಮೈಸೂರು ಕಡೆ ಹೋಯ್ತು ಅಂದ್ರೆ 30,000ದಿಂದ 50,000 ಫೀಸ್ ತಗೊಳ್ತಾರೆ. ನನ್ಗೆ ಅಲ್ಲೆಲ್ಲ ಹೋಗೋದು ಈಗ ಬೇಸಿಕಲಿ ಈಗ ಸ್ವಲ್ಪ ಹಣಕಾಸು ತೊಂದ್ರೆ ಎಲ್ಲ ಆಯ್ತು, ಅಲ್ಲೆಲ್ಲ ಹೋಗಕ್ ಆಗಲ್ಲ ಅಂತ ಯೋಚನೆ ಮಾಡಿ ಹಂಗೇನೆ ಅಷ್ಟು ಒಂದು 6 ಮಂತ್ ಹಂಗೇನೆ ಕಂಟಿನ್ಯೂ ಆದೆ ಇದೇ ಇದ್ರಲ್ಲಿ ಸೇಲ್ಸ್ ಅಲ್ಲೇ. ಆಮೇಲೆ ಒಂದು ಒಳ್ಳೆ ಆಪರ್ಚುನಿಟಿ ನಮ್ಗೆ ಚಂದ್ರಕ್ ಸರ್ ಅಂತ ಇದಾರೆ, ಅವ್ರ ಕಡೆಯಿಂದ ಸಿಕ್ತು. ಅವ್ರು ಹೇಗ್ ಪರಿಚಯ ಆಯ್ತು ಅಂತ ಅಂದ್ರೆ ನಮ್ಮನೆ ಹಸುಗಳು ಸಾಕಿದೀವಿ, ನಮ್ ತಂದೆಗೆ ಪರಿಚಯ ಇದ್ರು. ಅವರು ನಮ್ ತಂದೆ ಯಾವ್ದು ಹೈನುಗಾರಿಕೆ ಪ್ರೋಗ್ರಾಮ್ ಎಲ್ಲ ಅಟೆಂಡ್ ಮಾಡಿದಾರೆ 2-3 ಸಲ ವಿವೇಕ ಟ್ರಸ್ಟ್ ಕಡೆದು. ಅದರಿಂದ ಅವರು ಅಲ್ಲೂ ತಿಳಿಸಿದ್ರು. ಅವಾಗ ನಮ್ ತಂದೆ ಹಿಂಗ್ ಹೇಳಿದ್ರು, ಅಲ್ಲೊಂದು ಆಪರ್ಚುನಿಟಿ ಐತೆ, ಹೇಗಿದ್ರು ಮೊಬೈಲ್ ಅಂಗಡಿ ಇಟ್ಟಿದಾರಲ್ಲ, ಕೆಲ್ಸ ಕಲ್ತ್ಕೊಂಡ್ಬಿಡ್ಲಿ ಅಂತ ಹೇಳಿದ್ರು. ನಾನು ಮುಂದೆ ಯೋಚನೆ ಮಾಡ್ದಂಗೆ ಫಸ್ಟ್ ಹೋಗ್ಬಿಟ್ಟು ಅಪ್ಲಿಕೇಶನ್ ಕೊಟ್ಟೆ. ಯಾಕಂದ್ರೆ ಅದು ಲಿಮಿಟೆಡ್ ಸೀಟ್ಗಳಿರ್ತದಲ್ಲ ಸರ್, ಅದಕ್ಕೇನೆ ಅಪ್ಲಿಕೇಶನ್ ಕೊಟ್ಟು ನನ್ಗೆ ಫೆಬ್ರವರಿ ಮತ್ತೆ ಮಾರ್ಚ್ ಮಂತ್ ಅಲ್ಲಿ ಇದೇ ವರ್ಷ ಬ್ಯಾಚ್ ಸಿಕ್ತು. ನಾನು ಅಲ್ಲೇನೆ 1 ಮಂತ್ ಸ್ಟೇ ಆಗಿ ಅದನ್ನೆಲ್ಲ ನೀಟಾಗಿ ಕಲ್ತ್ಕೊಂಡು ಅದೇ ಧೈರ್ಯದಲ್ಲಿ ಈಗ ಏನ್ ನಂದು ಶಾಪ್ ಇತ್ತು ಅದನ್ನ ಇನ್ನೂ ಸ್ವಲ್ಪ ದೊಡ್ಡ ಸರ್ಕಲ್ ಪಾಯಿಂಟ್ ಅಲ್ಲಿ ಮಾಡಿದೆ. ಯಾಕಂದ್ರೆ ಈಗ ಏನೇ ಬಂದ್ರು ಫೇಸ್ ಮಾಡ್ತೀನಿ ಅಂತ ಸ್ವಲ್ಪ ಧೈರ್ಯ ಇರ್ತದೆ. ಮೊಬೈಲ್ ರಿಪೇರಿ ಮತ್ತೆ ಇನ್ನು ಕಸ್ಟಮರ್ಸ್ ಎಲ್ಲ ಬೇಕಾಗುತ್ತೆ ನಮ್ಗೆ ಕೆಲ್ಸ ಗೊತ್ತಿದ್ಮೇಲೆ. ಮುಂಚೆ ಆದ್ರೆ ನಾವು ಬೇರೆ ಅಂಗಡಿಗೆ ತಗೊಂಡೋಗಿ ಮೊಬೈಲ್ ನ ರೆಡಿ ಮಾಡುತ್ತೆ, ಇವಾಗ ಅದನ್ನೆಲ್ಲ ನಾವೇ ಹ್ಯಾಂಡಲ್ ಮಾಡ್ತೀವಿ ಸರ್. ಹಾಗಿದ್ರೆ ತಾವು ಪದವಿ ಶಿಕ್ಷಣವನ್ನ ಮುಗಿಸಿ ಎಷ್ಟು ವರ್ಷ ತಾವು ಬೇರೆ ಬೇರೆ ಕೆಲಸವನ್ನ ಮಾಡ್ತಾ ಇದ್ರಿ? ಪ್ರಸ್ತುತ ತಮ್ಮ ವಯಸ್ಸು ಎಷ್ಟು? ಸರ್ ನಂದು ಪ್ರಸ್ತುತ ವಯಸ್ಸು ಬಂದು 27 ವರ್ಷ ಆಗಿದೆ. ಈಗ ಪದವಿ ಶಿಕ್ಷಣ ಮುಗಿಸಿ ಫ್ಲಿಪ್ಕಾರ್ಟ್ ಅಲ್ಲಿ ಡೆಲಿವರಿ ಬಾಯ್ ಆಗಿ ವರ್ಕ್ ಮಾಡಿದೆ. ಅದು ಯಾಕೋ ಸಖತ್ತು, ಅದು ಓಕೆ ಮಾಡೋ ಕೆಲ್ಸನ ಖುಷಿಯಿಂದಾನೇ ಮಾಡಿದೆ. ಇದ್ರಲ್ಲೆಲ್ಲ ಫ್ಯೂಚರ್ ಇಲ್ಲ ಅಂತ ಗೊತ್ತಾಯ್ತು. ಅಷ್ಟ್ರಲ್ಲಿ ನಮ್ಮ ಅಣ್ಣನ್ ಫ್ರೆಂಡ್ ಒಬ್ರು ಫಿನಾನ್ಸ್ ಡಿಪಾರ್ಟ್ಮೆಂಟ್ ಆಡಿಟರ್ ಆಗಿದ್ರು. ಅವರು ಇದೇ ತರ
ಅವ್ರದೇ ಕಂಪನಿಯಲ್ಲಿ ವೇಕೆನ್ಸೀಸ್ ಇದೆ ಅಂತ ಹೇಳಿದ್ರು. ಅವಾಗ ನಾನು ಅಲ್ಲೇನೆ ಅದೇ ವರ್ಕ್ ಮಾಡ್ತಾ ಫ್ಲಿಪ್ಕಾರ್ಟ್ ವರ್ಕ್ ಮಾಡ್ತಾ ತಕೊಂಡೋಗಿ ಒಂದು ರೆಸ್ಯೂಮ್ ಕೊಟ್ಟೆ. ಅಲ್ಲೂ ಸೆಲೆಕ್ಷನ್ ಆಯ್ತು. ಇಂಟರ್ವ್ಯೂ ಎಲ್ಲ 2 ರೌಂಡ್ ಇಂಟರ್ವ್ಯೂ ಇತ್ತು. ಅದನ್ನು ಪಾಸ್ ಆಗಿ ಆಫೀಸ್ ಅಲ್ಲಿ ಸಿಟ್ಟಿಂಗ್ ಜಾಬ್, ಏನ್ ಟಾರ್ಗೆಟ್ ವರ್ಕ್ ಏನ್ ಇರ್ಲಿಲ್ಲ. ಬ್ಯಾಕ್ ಎಂಡ್ ಟೀಮ್ ಆಗಿ ಅಲ್ಲೇ ವರ್ಕ್ ಮಾಡ್ತಿದ್ದೆ. ಅದ್ರಲ್ಲೂ ಫ್ಯೂಚರ್ ಇಲ್ಲ. ಅದು ಎಷ್ಟು 1 ವರ್ಷ ಮಾಡಿದ್ರು 2 ವರ್ಷ ಮಾಡಿದ್ರು ಸೇಮ್ ಒಂದೇ ಸ್ಯಾಲ್ರಿ ಜಾಸ್ತಿ ಸಿಗಲ್ಲ. ಅದರಿಂದ ಅದನ್ನು ನಾನು ಕ್ವಿಟ್ ಮಾಡಿದೆ ಸರ್. 4 ವರ್ಷ ಅದೇ ತರ ಕಂಟಿನ್ಯೂ ಆಯ್ತು. ಈಗ ಪ್ರಸ್ತುತ ದಿನದಲ್ಲಿ ನಾವು ಗಮನಿಸ್ತು ಅಂದರೆ ಪದವಿ ಶಿಕ್ಷಣ ಆಗಿರ್ಬೋದು, ಸ್ನಾತಕೋತ್ತರ ಪದವಿಯನ್ನು ಪಡೆದಿರೋದಾಗಿರ್ಬೋದು, ಇಷ್ಟೆಲ್ಲ ಉನ್ನತ ಶಿಕ್ಷಣವನ್ನು ಪಡೆದಿದ್ರು ಒಂದು ಸರ್ಕಾರಿ ಉದ್ಯೋಗವನ್ನು ಆರಿಸ್ಕೊಳ್ಳೋ ನಿಟ್ಟಿನಲ್ಲಿ ಅಥವಾ ನಮಗೆ ಸೂಕ್ತವಾಗಿರುವಂಥ ಒಂದು ಉದ್ಯೋಗವನ್ನು ಆರಿಸ್ಕೊಳ್ಳೋ ನಿಟ್ಟಿನಲ್ಲಿ ಭಾಳಷ್ಟು ಕಷ್ಟ ಆಗ್ತದೆ. ಯಾಕೆಂದರೆ ಪ್ರಸ್ತುತ ಜಗತ್ತು ಸ್ಪರ್ಧಾತ್ಮಕತೆಯಿಂದ ಕೂಡಿದೆ. ಆ ನಿಟ್ಟಿನಲ್ಲಿ ತಾವು ಡಿಗ್ರಿಯನ್ನು ಮುಗಿಸಿ ಬೇರೆ ಬೇರೆ ಕಡೆಗಳೆಲ್ಲ ಖಾಸಗಿ ವಲಯಗಳಲ್ಲಿ ಕೆಲಸವನ್ನು ಮಾಡ್ತೀರಾ. ತದನಂತರ ತಮ್ಮ ಊರಿನಲ್ಲೇ ಒಂದು ಸ್ವಂತ ಮೊಬೈಲ್ ಅಂಗಡಿಯನ್ನು ಅಥವಾ ಅದನ್ನು ಸೇಲ್ಸ್ ಅಂಗಡಿಯಾಗಿ ಇಟ್ಕೊಂಡು ಕೆಲಸವನ್ನು ಮಾಡಲಿಕ್ಕೆ ಶುರು ಮಾಡಿರ್ತೀರ. ತದನಂತರ ತಮಗೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಈ ರೀತಿಯ ಮೊಬೈಲ್ ರಿಪೇರಿ ತರಬೇತಿಯನ್ನು ಕೊಡ್ತಾ ಇದ್ದಾರೆ ಅಂತ ಗೊತ್ತಾದಂಥ ಸಂದರ್ಭದಲ್ಲಿ ತಾವು ಈ ಮೊಬೈಲ್ ಸರ್ವಿಸ್ ತರಬೇತಿಯನ್ನು ಪಡ್ಕೊಳ್ಳಿಕ್ಕೆ ಹೊರಟಂಥ ಸಂದರ್ಭದಲ್ಲಿ ತಮ್ಮ ಕುಟುಂಬದವ್ರ ಜೊತೆ ವ್ಯಕ್ತಪಡಿಸಿದ್ರೆ ಅವರು ಇದಕ್ಕೆ ಒಪ್ಪಿಗೆ ಕೊಟ್ರಾ? ಹಾ ಸರ್, ಖಂಡಿತ ಒಪ್ಪಿಗೆ ಕೊಟ್ರು. ಈಗ ಒಂದು ಪಾಸಿಟಿವ್ ಇದೆ ಅಂದ್ರೆ ನೆಗೆಟಿವ್ ಥಿಂಕ್ ಮಾಡೋರು ಇದ್ದೇ ಇರ್ತಾರೆ. ನಮ್ಮ ಫ್ಯಾಮಿಲಿ ಬಂದು ಈಗ ಕೆಲವು ಜನ ಏನಂದ್ರು ಅಂದ್ರೆ ಶಾಪ್ ಓಪನ್ ಮಾಡಿ 4 to 5 months ಆಗೈತೆ, ಆಗ್ಲೇ 1 ತಿಂಗಳು ಕ್ಲೋಸ್ ಮಾಡ್ಕೊಂಡು ಹೋಗುತ್ತೆ ಅಂದ್ರೆ ಏನು ಹಂಗೆ ಹಿಂಗೆ ಅಂತ ಅಂದ್ರು. ಆದ್ರೆ ನನ್ಗೆ ಮನೇಲಿ ಸಾಥ್ ಕೊಟ್ರು. 1 ತಿಂಗಳು ಕ್ಲೋಸ್ ಆದ್ರೂ ಪರವಾಗಿಲ್ಲ, ಫ್ರೀ ಆಗಿ ರೆಂಟ್ ಕಟ್ಟಿದ್ರು ಏನ್ ಸಮಸ್ಯೆ ಇಲ್ಲ, ಅಂಗಡಿ ಓಪನ್ ಮಾಡಿಲ್ಲ ಅಂದ್ರು ಫಸ್ಟ್ ಹೋಗಿ ಕಲ್ತ್ಕೊಂಡ್ ಬನ್ನಿ ಅಂತ ಕಳ್ಸಿದ್ರು. ಅದರಿಂದ ಇಲ್ಲೇ ಗೊತ್ತಾಗ್ಬಿಡ್ತೀವಿ ಸರ್, ಮನೆಯಲ್ಲೇ ತುಂಬಾ ನಂಗೆ ಸಾಥ್ ಕೊಟ್ಟಿದ್ದಾರೆ. ಹಾಗಿದ್ರೆ ತಾವು ತಮ್ಮ ಹುಣಸೂರು ತಾಲೂಕಿನಿಂದ ನಮ್ಮ ಎಚ್ ಡಿ ಕೋಟೆ ತಾಲೂಕಲ್ಲಿರುವಂತಹ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರಕ್ಕೆ 1 ತಿಂಗಳ ಕಾಲ ಬಂದು ಈ ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡ್ಕೊಳ್ಳಿಕ್ಕೆ ಬಂದಂಥ ಆರಂಭದ ದಿನಗಳು ಹೇಗಿತ್ತು? ಅಲ್ಲಿನ ವಾತಾವರಣ ಆಗಿರ್ಬೋದು ತಮಗೆ ಅನುಕೂಲಕರವಾಗಿತ್ತ? ಸರ್, ಆರಂಭದ ದಿನಗಳಲ್ಲಿ ಈಗ ಫಸ್ಟ್ ದಿನನೇ ನನ್ಗೆ ರೂಟ್ ತುಂಬಾ ಬೇಜಾರಾಯ್ತು. ಯಾಕಂದ್ರೆ ಅದು ಸ್ವಲ್ಪ ಫಾರೆಸ್ಟ್ ಏರಿಯಾ, ಮತ್ತೆ ಅಷ್ಟು ಇದಿರ್ಲಿಲ್ಲ. ಏನಾದ್ರೂ ಎಮರ್ಜೆನ್ಸಿ ಹೋಗ್ಬೇಕು ಅಂದ್ರೆ ಏನಾದ್ರೂ ತೊಂದರೆಗಳಾಗ್ಬಿಟ್ಟದು. ಆನೆಗಳ ಕಾಟ ಬೇರೆ 1-2-3 ದಿನ ಅದು ಆಯ್ತು. ರೋಡ್ ಎಲ್ಲ ಬ್ಲಾಕ್ ಮಾಡಿದ್ರು ಆನೆ ಐತೆ ಅಂತ. ಅಷ್ಟು ಬಿಟ್ರೆ ಒಂದು ರೂಟ್ ಅಲ್ಲಿ ಟ್ರಾವೆಲ್ ಬಿಟ್ರೆ ಇನ್ನೆಲ್ಲ ಓಕೆ ಸರ್, ಏನ್ ಸಮಸ್ಯೆ ಇಲ್ಲ ಸರ್. ಆರಂಭದಿಂದ ಅಡ್ಜಸ್ಟ್ ಆಗ್ಲಿಲ್ಲ, ಸ್ವಲ್ಪ ಹೊಸ ಜಾಗ ಅಲ್ವಾ. 1 ದಿನ 2 ದಿನ ಸ್ವಲ್ಪ ಕಷ್ಟ ಆಯ್ತು. ಆಮೇಲೆ ಬರ್ತಾ ಮನೇಲಿ ಹೇಗಿರ್ತೀವಿ ಆ ರೀತಿ ಆಗುತ್ತೆ ಸರ್. ಅಲ್ಲಿನ ಫುಡ್, ಒಳ್ಳೆ ಊಟ ತುಂಬಾ ಚೆನ್ನಾಗಿತ್ತು ಸರ್ ಎಲ್ಲ. ಈಗ ತಾವು ಮೊದಲೇನೆ ಕೂಡ ಒಂದು ಮೊಬೈಲ್ ಅಂಗಡಿಯನ್ನು ಓಪನ್ ಮಾಡಿ ತಾವು ವ್ಯಾಪಾರವನ್ನು ಮಾಡ್ತಾ ಇದ್ರಿ, ಆದರೆ ಸರ್ವಿಸನ್ನು ಮಾಡ್ತಾ ಇರಲಿಲ್ಲ. ಇಲ್ಲಿ ಬಂದಂಥ ಸಂದರ್ಭದಲ್ಲಿ ತಮಗೆ ಆರಂಭದಿಂದ ಪ್ರಾಥಮಿಕವಾಗಿ ಸರ್ವಿಸನ್ನು ಹೇಗೆ ಮಾಡಬೇಕು ಅಂತ ಪ್ರಾಥಮಿಕವಾಗಿ ಹೇಳ್ಕೊಳ್ಳೋಂಥ ಸಂದರ್ಭದಲ್ಲಿ ತಮಗೆ ಅದು ಸುಲಭ ಅನ್ನಿಸ್ತಾ ಅಥವಾ ವಸ್ತನ ಅಂತ ಅನ್ನಿಸ್ತಾ? ಸರ್, ನನ್ಗೆ ಅದು ಇಲ್ಲಿದ್ದಾಗ ಅಷ್ಟು ಟೆಕ್ನಲ್ಲಿ ಇರ್ಲಿಲ್ಲ, ಆದ್ರೆ ಅದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಇತ್ತು. ಅಲ್ಲಿ ಬಂದಾದ್ಮೇಲೆ ಸ್ವಲ್ಪ ಕಂಪ್ಲೀಟ್ ಕ್ಲಾರಿಟಿ ಸಿಕ್ತು ನನ್ಗೆ. ಮೊಬೈಲ್ ಎಲ್ಲ ಯಾವ ರೀತಿ ಬಿಚ್ಚೋದು, ಯಾವ ರೀತಿ ಹ್ಯಾಂಡಲ್ ಮಾಡೋದು ಅಂತ ಎಲ್ಲ ಸ್ವಲ್ಪ ಗೊತ್ತಾಯ್ತು ಸರ್. ಆರಂಭದಲ್ಲಿ ಅದು ಫಸ್ಟ್ ಅದು ಏನೇನ್ ಪಾರ್ಟ್ಸ್ ಗಳು ಬರುತ್ತೆ ಥಿಯರಿ ಕ್ಲಾಸ್ ತರ ಮಾಡ್ಕೊಟ್ರು. ಅದ್ರ ಬಗ್ಗೆ ಯಾವ್ದು ಏನೇನ್ ವರ್ಕ್ ಮಾಡುತ್ತೆ, ಎಲ್ಲೆಲ್ಲಿ ಏನೇನ್ ಕಾಂಪೊನೆಂಟ್ ಪಾರ್ಟ್ಸ್ ಗಳಿರುತ್ತೆ ಅಂತ ತಿಳಿಸ್ಕೊಟ್ರು. ಆಮೇಲೆ ಬರ್ತಾ ಅದು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿದಾಗ ನಮ್ಗೆ ಸ್ವಲ್ಪ ಈಸಿ ಆಯ್ತು ಸರ್ ಅದೆಲ್ಲ. ಯಾಕಂದ್ರೆ ಎಲ್ಲ ಮಿಷಿನರಿ ಟೂಲ್ಸ್ ಗಳು ಪ್ರತಿಯೊಂದು ಅಲ್ಲೇ ಇದೆ, ಅದರಿಂದ ನಾವು ಸ್ವಲ್ಪ ಬೇಗ ಕಲ್ತೋ ಸರ್. ಈಗ ಇದು 1 ತಿಂಗಳ ಕಾಲ ತರಬೇತಿ ಆಗಿತ್ತು. ತಾವು ಅಲ್ಲೇನೆ ಹಾಸ್ಟೆಲ್ ವ್ಯವಸ್ಥೆಯನ್ನು ಉಪಯೋಗಿಸ್ಕೊಂಡು ಅಲ್ಲೇನೆ ಇದ್ದು ತರಬೇತಿ ಪಡ್ಕೊಂಡಿದ್ದ? ಅಲ್ಲಿನ ಊಟ ಆಗಿರ್ಬೋದು, ವಸತಿ ವ್ಯವಸ್ಥೆ ಎಲ್ಲ ತಮಗೆ ಹಿಡಿಸ್ತಾ? ಸರ್, ಅಲ್ಲಿನ ಊಟ ವಸತಿ ಎಲ್ಲ ಬಳಸ್ಕೊಂಡು ಏನಾದ್ರೂ ಎಮರ್ಜೆನ್ಸಿ ಇತ್ತು ಅಂತ ಅಂದ್ರೆ ಕೆಲವೊಂದ್ಸಲ ಅಪ್ ಅಂಡ್ ಡೌನ್ ಕೂಡ ಮಾಡುದು. ಯಾಕಂದ್ರೆ ನನ್ ಜೊತೆ ನನ್ನ ಫ್ರೆಂಡ್ ಒಬ್ರನ್ನ ನಾನೇ ಜಾಯಿನ್ ಮಾಡಿಸಿದ್ದೆ ಅಲ್ಲಿಗೆ. ಇಬ್ರು ಒಟ್ಟಿಗೆ ಸ್ವಲ್ಪ ಕೆಲವೊಂದ್ ದಿನ ಅಪ್ ಅಂಡ್ ಡೌನ್ ಮಾಡುದು. ಆದ್ರೆ ಮಿಸ್ ಮಾಡ್ತಿರ್ಲಿಲ್ಲ, ಆನ್ ಟೈಮ್ಗೆ ಕ್ಲಾಸ್ ನ ರೀಚ್ ಆಗ್ತಿದ್ರು ಸರ್. ಅಂದ್ರೆ ಮನೆಯಿಂದ ಹೋಗಿ ಬಂದದ್ದು ಕೂಡ ಇದೆ, ಹಾಸ್ಟೆಲ್ನಲ್ಲಿ ಉಳ್ಕೊಂಡಿದ್ದಂಥ ವ್ಯವಸ್ಥೆನೂ ಕೂಡ ಇದೆ. ಹೌದು ಸರ್. ಹಾಗೇನೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಅನ್ನೋದು ಬಹಳಷ್ಟು ಮೌಲ್ಯಗಳನ್ನು ಇಟ್ಟುಕೊಂಡು ತನ್ನ ಸೇವಾ ಕಾರ್ಯಗಳನ್ನು ಮಾಡ್ತಾ ಇದೆ. ತಾವು ಇತರೆ ಒಂದು ತರಬೇತಿಗಳನ್ನು ನೋಡಿದ್ದಕ್ಕೆ ಸಂದರ್ಭದಲ್ಲಾಗಿರ್ಬೋದು, ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥೆಯಲ್ಲಿ ತಾವು ಈ ರೀತಿ ತರಬೇತಿಯನ್ನು ಪಡ್ಕೊಂಡಿದ್ದು ತಮಗೆ ಎಷ್ಟು ಮೌಲ್ಯಯುತವಾಗಿದೆ ಈ ವ್ಯವಸ್ಥೆ ಅಂತ ಅನ್ನಿಸ್ತು? ಸರ್, ತುಂಬಾ ಉಪಯೋಗ ಆಗಿದೆ ಇದರಿಂದ. ಯಾಕಂದ್ರೆ ನಮ್ಗೆ ಸ್ವಲ್ಪ ಏನು ಅಂದ್ರು ಯಾವ ರೀತಿ ಈಗ ನಮ್ಗೆ ಸೇಲ್ಸ್ ಅಲ್ಲೇ ಇರೋದ್ರಿಂದ ಸರ್ವಿಸ್ ಯಾವ ರೀತಿ ಹಾಗೆ ಹೀಗೆ ಅಂತ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಇದೆಲ್ಲ ನಾವು ಮಾಡ್ತೀವ, ನಮ್ ಕೈಲಿ ಆಗುತ್ತಾ, ಇದು ಬೇರೆಯವರೇ ಮಾಡ್ಕೊಡ್ಬೇಕು ಅಂತ ಅಂದ್ಬಿಟ್ಟು ಇದ್ ಮಾಡ್ತಿದ್ದೆ. ಆದ್ರೆ ಅದು ಅಲ್ಲಿ ಬಂದಾದ್ಮೇಲೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿತ್ತು ಸರ್. ತುಂಬಾ ಉಪಯೋಗ ಆಯ್ತು. ಈಗ ಮೇನ್ ಸರ್ವಿಸ್ ಇಲ್ಲಿ ಓಡ್ತಿರೋದು, ಸೇಲ್ಸ್ ಎಲ್ಲ ಫುಲ್ ಡೌನ್ ಇದೆ, ಸರ್ವಿಸ್ ಜಾಸ್ತಿ ನಡೀತಿರೋದು. ತಿಂಗಳಿಗೆ ಇಲ್ಲ ಅಂದ್ರೂ ಒಂದು 20 ರಿಂದ 30 ಫೋನ್ ರೆಡಿ ಮಾಡ್ತೀನಿ ಸರ್.
ಅಷ್ಟು ಕಂಪ್ಲೇಂಟ್ಸ್ ಫೋನ್ಗಳು ಇಲ್ಲಿ ಬರುತ್ತೆ, ಅಷ್ಟನ್ನು ರೆಡಿ ಮಾಡಿ ಕಳಿಸ್ತೀನಿ. ಕೆಲವೊಂದು IC ವರ್ಕ್ ಅಂತ ಬರುತ್ತೆ, ಅದು ನೆಕ್ಸ್ಟ್ ಲೆವೆಲ್ ಸ್ವಲ್ಪ ಇರುತ್ತೆ. ಅದು ಇದ್ರಲ್ಲಿ ಇನ್ನೂ ಕಲಿಯೋದಿದೆ ಸರ್. ಅಂದ್ರೆ IC ಎಲ್ಲ ನೆಕ್ಸ್ಟ್ ಲೆವೆಲ್, ಅದು ಟಾಪ್ ಲೆವೆಲ್ ಬರುತ್ತೆ IC ವರ್ಕ್. ಆ ತರ ಕಂಪ್ಲೇಂಟ್ಸ್ ಇದ್ದಾಗ ರಿಟರ್ನ್ ಕಳ್ಸ್ಬಿಡ್ತೀನಿ. ಬೇರೆ ಏನೇನ್ ಮಾಡ್ತಾ ಇದೀನಿ ಅದೆಲ್ಲ ಕಾರಣ ಅಲ್ಲಿ ಕಲ್ತ್ಕೊಂಡ್ ಬಂದಿರೋದಕ್ಕೆ ನಾನು ಇಲ್ಲಿ ಅದೆಲ್ಲ ರೆಡಿ ಮಾಡ್ತಿರೋದು. ಇನ್ನ ಬೇರೆ ಎಲ್ಲೂ ಹೊರಗಡೆ ಹೋಗಿ ಕಲ್ತಿಲ್ಲ, ನಿಮ್ಮ ಸಂಸ್ಥೆಯಿಂದನೇ ಕಲ್ತಿರೋದ್ರಿಂದ ಅದೇ ಧೈರ್ಯದಲ್ಲಿ ಕೆಲಸಗಳೆಲ್ಲ ಮಾಡ್ತಿರೋದು. ಹಾಗಿದ್ರೆ ತಾವು 1 ತಿಂಗಳ ಕಾಲ ಕೆಂಚನಹಳ್ಳಿಯಲ್ಲಿ ಇದ್ಕೊಂಡು ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಈ ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡ್ಕೊಂಡಂಥ ಸಂದರ್ಭದಲ್ಲಿ ತಮಗೆ ಥಿಯರಿ ಕ್ಲಾಸ್ ಮಾಡ್ತಿದ್ದಾಗಿರ್ಬೋದು, ಜೊತೆಗೆ ತದನಂತರ ಪ್ರಾಕ್ಟಿಕಲನ್ನು ಮಾಡ್ತಿದ್ದಂಥ ಆಗಿರ್ಬೋದು, ಆ ಸಂದರ್ಭದಲ್ಲಿ ತಮಗೆ ಈ ಥರ ಹೊಸ ಹೊಸ ವಿಷಯಗಳು ಕಲಿತಿದ್ದಂಥ ಸಂದರ್ಭದಲ್ಲಿ ತಮ್ಮ ಮೇಲೆ ತಮಗೆ ಎಷ್ಟು ಭರವಸೆ ಮೂಡ್ತಾ ಇತ್ತು, ಇದರಿಂದ ನನಗೆ ಭವಿಷ್ಯದಲ್ಲಿ ಒಳ್ಳೆಯದಾಗುತ್ತೆ ಅಂತ? ಸರ್, ನಂಗೆ ಅಲ್ಲೇನೆ ಈಗ ಸ್ಟಾರ್ಟಿಂಗ್ ಏನ್ 1 ಮಂತ್ ಏನ್ ಟ್ರೈನಿಂಗ್ ಇತ್ತು, ಅದ್ರಲ್ಲಿ 1 ವೀಕ್ ಕಳೆದ ತಕ್ಷಣ ನಂಗೆ ಕಾನ್ಫಿಡೆನ್ಸ್ ಬಂತು. ಯಾಕೆಂದ್ರೆ ನಾನು ಸ್ವಲ್ಪ ಆ ಗ್ಯಾಪ್ ಅಲ್ಲಿ 1 or 2 ಡೇ ಏನೋ ಲೀವ್ ತಗೊಂಡಿದ್ದೆ. ಆ ಟೈಮಲ್ಲಿ ಸ್ವಲ್ಪ ಶಾಪ್ ಓಪನ್ ಮಾಡ್ಬೇಕಿತ್ತು, ಕಸ್ಟಮರ್ಗೆ ಫೋನ್ ಎಲ್ಲ ಇಟ್ಕೊಡ್ಬೇಕಿತ್ತು. ಆ ಟೈಮಲ್ಲಿ ಸ್ವಲ್ಪ ಕೆಲವೊಂದು ಫೋನ್ಗಳೆಲ್ಲ ರಿಪೇರಿಗೆಲ್ಲ ಇತ್ತು ಶಾಪಲ್ಲಿ. ಅದೆಲ್ಲ ತಗೊಂಡ್ಬಂದು ನಾನೇ ಅಲ್ಲಿ ಬಂದು ರೆಡಿ ಮಾಡೋದಾಗ್ಬೋದು, ಅದೆಲ್ಲ ಮಾಡ್ತಿದ್ದೆ ಕೆಲವೊಂದು. ಅದರಿಂದ ಕಾನ್ಫಿಡೆನ್ಸ್ ಬಂತು ಸರ್. ತುಂಬಾ 1 ವೀಕಲ್ಲೇ ನನ್ಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂದ್ಬಿಡ್ತು. ಅಂದ್ರೆ ತರಬೇತಿ ಮಧ್ಯದಲ್ಲೂ ಕೂಡ ತಾವು ತಮ್ಮ ಅಂಗಡಿಯಲ್ಲಿ ಮೊಬೈಲ್ ರಿಪೇರಿನ ಮಾಡ್ಕೊಟ್ಟಿದ್ದು ಇದೆ? ಹೌದೌದು, ಅದೆಲ್ಲ ನಡೆದಿದೆ ಸರ್. ಹಾಗಿದ್ರೆ ಒಟ್ಟು 1 ತಿಂಗಳ ಕಾಲ ತಾವು ಕೆಂಚನಹಳ್ಳಿಯಲ್ಲಿ ಇದ್ಕೊಂಡು ಅಲ್ಲಿ ಮೊಬೈಲ್ ರಿಪೇರಿಯನ್ನು ಪಡ್ಕೊಂಡು ನಂತರ ತರಬೇತಿ ಮುಗಿಯೋ ಅಂತ ಬಂದಂಥ ಸಂದರ್ಭದಲ್ಲಿ ತಮಗೆ ಈ ತರಬೇತಿ ಬಗ್ಗೆ, ಈ ತರಬೇತಿ ಪಡ್ಕೊಂಡಿದ್ರ ಬಗ್ಗೆ ತಮಗೆ ಎಷ್ಟು ಖುಷಿ ಇತ್ತು? ಹಾಗೇನೆ ತಾವು ಕಟ್ಟಂಥ ಫೀಸ್ಗೆ, ಪಡ್ಕೊಂಡಂಥ ತರಬೇತಿಗೆ ಅದು ಮೌಲ್ಯಯುತವಾಗಿತ್ತ? ಸರ್, ನಿಜ ಹೇಳ್ಬೇಕಂದ್ರೆ ಅದು ಕಡಿಮೆನೆ. ಅದೇನ್ ಫೀಸ್ ಎಲ್ಲ ನನ್ನ ಪ್ರಕಾರ. ಆದ್ರೆ ಅಲ್ಲಿ ಕಲ್ತಿತ್ತು ತುಂಬಾ ಐತೆ ಸರ್. ನಮ್ಗೆ ತುಂಬಾ ಲಾಭ ಐತೆ ಅದ್ರ ಮುಂದೆ. ಆ ಫೀಸ್ ಎಲ್ಲ ಏನು ಅಲ್ಲ ಹೇಳ್ಬೇಕಂದ್ರೆ. ಯಾಕಂದ್ರೆ ಬೇರೆ ಬೇರೆ ಸಂಸ್ಥೆಗಳೆಲ್ಲ, ಅಂದ್ರೆ ಪ್ರೈವೇಟ್ ಸೆಕ್ಟರ್ ಗಳು ಏನಿದೆ ಅದೆಲ್ಲ ತುಂಬಾ ಫೀಸ್ ಗಳಾಗ್ಬೋದು, ಏನೇನೋ ಕೇಳ್ತಾರೆ ಅವರು. ಅದೆಲ್ಲ ತುಂಬಾ ರಿಸ್ಕ್ ಐತೆ. ಇವರೇನೆ ಎಲ್ಲಾ ಫೆಸಿಲಿಟಿ ಕೊಟ್ಟು, ಊಟ ಕೊಟ್ಟು, ಅಲ್ಲಿ ಉಳ್ಕೊಳ್ಳೋಕೆ ಎಲ್ಲಾ ವ್ಯವಸ್ಥೆ ಮಾಡಿ ಈ ತರ ಟ್ರೈನಿಂಗ್ ಕೊಟ್ಟಿದ್ದಾರೆ ಅಂದ್ರೆ ತುಂಬಾ ಹೆಮ್ಮೆ ಆಗುತ್ತೆ ಸರ್. ತುಂಬಾ ಉಪಯೋಗನೇ ಆಯ್ತು. ತದನಂತರ ತರಬೇತಿಯನ್ನು ಮುಗಿಸಿ ಅಲ್ಲಿಂದ ಹೊರಡ್ಬೇಕಾದ್ರೆ ಅಲ್ಲಿ ತಮಗೆ ಅಲ್ಲಿನ ಸಿಬ್ಬಂದಿ ವರ್ಗದವರಾಗಿರ್ಬೋದು, ತಮಗೆ ತರಬೇತಿ ಕೊಟ್ಟಂಥವ್ರಾಗಿರ್ಬೋದು, ಅವ್ರ ಜೊತೆ ತಮ್ಮ ಮಾತುಕತೆ ಮತ್ತು ಮುಂದಿನ ಭವಿಷ್ಯದ ನಡೆ ಬಗ್ಗೆ ತಾವು ಅವ್ರ ಜೊತೆ ಏನಾದರೂ ಚರ್ಚೆ ಮಾಡಿದ್ದುಂಟು? ಅಥವಾ ಸಂಸ್ಥೆಯ ಸಿಬ್ಬಂದಿ ವರ್ಗದವರು ತಮಗೆ ಮುಂದಿನ ಸ್ವಉದ್ಯೋಗದ ಬಗ್ಗೆ ಯಾವ ರೀತಿ ಎಲ್ಲ ಸಹಕಾರ ಕೊಡ್ತೀವಿ ಅಂತ ತಮ್ಮನ್ನು ಹೇಳಿ ಕಳಿಸ್ಕೊಡ್ತಾರೆ? ಹೌದು ಸರ್, ಖಂಡಿತ ಕೊಟ್ರು. ಆ ತರ ಅಲ್ಲಿಂದ ಸಂಸ್ಥೆಯಿಂದ ತರಬೇತಿ ಪಡೆದು ಶಾಪ್ ಓಪನ್ ಮಾಡಿ ಏನಾದ್ರು ಹಣಕಾಸಿನ ಸಮಸ್ಯೆ ಏನಾದ್ರು ಬಂದ್ರೆ ಸ್ವಲ್ಪ ಆರ್ಥಿಕ ನೆರವನ್ನೆಲ್ಲ ಮಾಡ್ಕೊಡ್ತೀವಿ, ಅಲ್ಲೇ ಬಂದು ಎಲ್ಲ ನೋಡಿ ಅಂತ ಹೇಳಿದ್ರು. ಆತರ ಎಲ್ಲ ನಡೀತಿದೆ ಸರ್. ನಾನು ಅದಕ್ಕೆ ಅಪ್ಲೈ ಮಾಡಿದ್ದೀನಿ. ಎಲ್ಲ ವಿಸಿಟ್ ಎಲ್ಲ 2-3 ರೌಂಡ್ ವಿಸಿಟ್ ಎಲ್ಲ ಆಗಿದೆ ಆರ್ಥಿಕ ನೆರವಿಗೆ. ಸ್ವಲ್ಪ ಇದನ್ನೇ, ಯಾಕಂದ್ರೆ ಸ್ವಲ್ಪ ಹಣಕಾಸಿನ ತೊಂದರೆ ಇರೋದ್ರಿಂದ ಸರ್ ಸ್ವಲ್ಪ ಇನ್ನು ಶಾಪ್ ನು ಸ್ವಲ್ಪ ಡೆವಲಪ್ ಮಾಡೋಣ ಅಂತ ಪ್ಲಾನ್ ಐತೆ ನಮ್ದು. ಯಾಕಂದ್ರೆ ಚೆನ್ನಾಗಿ ಬಿಸ್ನೆಸ್ ಎಲ್ಲ ಆಗುತ್ತೆ. ಅದರಿಂದ ಸ್ವಲ್ಪ ಕಸ್ಟಮರ್ ಅಟ್ರಾಕ್ಷನ್ ಗೆ ಸ್ವಲ್ಪ ಇನ್ನೂ ಏನೋ ಬೇಕು ಅಂತ ಅನ್ನಿಸ್ತೈತೆ. ಆದ್ರೆ ಇಲ್ಲಿ ಸ್ವಲ್ಪ ಹಣಕಾಸಿನ ಸಮಸ್ಯೆ ಇರೋದ್ರಿಂದ ನಮ್ಗೆ ಅರ್ಜಿ ಸಲ್ಲಿಸಿದೀವಿ ಸರ್. ಮಾಡ್ಕೊಡ್ತೀವಿ ಅಂತ ಅವ್ರು ಹೇಳಿದ್ರೆ ಆ ಧೈರ್ಯಕ್ಕೆ ಅವ್ರಿಗೆ ಅರ್ಜಿ ಸಲ್ಲಿಸಿ ಎಲ್ಲ ಅದು ಕೆಲಸ ನಡೀತಿದೆ. ಮುಂಚೆ ಅದ್ರ ಬಗ್ಗೆ ಮಾಹಿತಿ ಎಲ್ಲ ಕೊಟ್ಟಿದ್ರು. ಅವಾಗ್ಲೂ ಯೋಚನೆ ಮಾಡಿದೆ, ನನ್ಗೆ ಇದು ಮುಂದಿನ ದಿನದಲ್ಲಿ ಹೆಲ್ಪ್ ಆಗ್ಬಹುದು ಅಂತ. ಯಾಕಂದ್ರೆ ಸರ್ ಆಲ್ರೆಡಿ ಶಾಪ್ ಇತ್ತು. ನಾವ್ ಬಂದಿರೋ 7 ಜನದಲ್ಲಿ ಈ ಫೀಲ್ಡ್ ಅಲ್ಲಿ 3-4 ಜನ ಇದ್ದೀವಿ ಆಲ್ರೆಡಿ. ಇನ್ನು 3 ಜನ ಬೇರೆ ಕಡೆ ಕೆಲಸ ಮಾಡ್ತಿದ್ರೆ, ನಂದೊಂದು ಮೇನ್ ಶಾಪ್ ಇದೆ ಸರ್. ನಾನೊಬ್ಬ ಶಾಪ್ ಇಟ್ಟಿದ್ದೀನಿ. ಅಲ್ಲಿರೋ ಶಾಪ್ ನ ಇನ್ನೂ ಚೆನ್ನಾಗಿರೋದು ಇದ್ರ ಕಡೆ ಮಾಡಿದೆ. ಯಾಕಂದ್ರೆ ಸರ್ ಮುಂಚೆ ಇರೋ ಶಾಪ್ ಬಂದು ಬರೀ 25,000 ಅಡ್ವಾನ್ಸ್ ಇತ್ತು, 2,000 ಬಾಡಿಗೆ ಇತ್ತು. ಆದ್ರೆ ಇವಾಗ ಮಾಡಿರೋ ಶಾಪ್ ಬಂದು 1 ಲಕ್ಷ ಅಡ್ವಾನ್ಸ್, 3,000 ಬಾಡಿಗೆ. ಸ್ವಲ್ಪ ಹಾಗೇನೆ ಇದು ಶಾಪ್ ದುಡಿದಿದೆ. ಒಳಗಡೆ ಫರ್ನಿಚರ್ ವರ್ಕ್ ಎಲ್ಲ ನಡಿಬೇಕು. ಅದರಿಂದ ಆರ್ಥಿಕ ನೆರವಿಗೆ ಅರ್ಜಿ ಸಲ್ಲಿಸಿದ್ದೀನಿ ಸರ್. ಪ್ರಸ್ತುತ ತಮ್ಮ ಹೊಸ ಅಂಗಡಿಯನ್ನು ಹೇಳ್ತಾ ಇದ್ದೀರಾ? ಪ್ರಸ್ತುತ ನಂದು ಹೊಸ ಅಂಗಡಿ ಬಂದು ರತ್ನಾಪುರಿ ಅಂತ ಒಂದು ಗ್ರಾಮ ಇದೆ, ಹುಣಸೂರು ತಾಲೂಕು, ಅಲ್ಲಿ ತೆರೆದಿದ್ದೀನಿ ಸರ್. ಬ್ಯಾಂಕ್ ಆಪೋಸಿಟ್. ಮೊದಲು ತಮ್ಮ ಹಳ್ಳಿಯಲ್ಲೇ ಒಂದು ಶಾಪ್ ಅನ್ನು ಓಪನ್ ಮಾಡಿದ್ರಿ. ಹೌದು. ಅವಾಗ ಕೇವಲ ಒಂದು ಸೇಲ್ಸ್ ಅನ್ನ ಮಾತ್ರ ತಾವು ಮುಖ್ಯವಾಗಿ ಇಟ್ಕೊಂಡು ಅಂಗಡಿಯನ್ನು ನಡೆಸ್ತಾ ಇದ್ರಿ. ಇದ್ರ ಜೊತೆಗೆ ಸರ್ವಿಸು ಕೂಡ ಅಗತ್ಯ ಇದೆ ಅನ್ನೋ ಮನಗಂಡು ತರಬೇತಿಯನ್ನು ಪಡೆದಿದ್ದೀರಾ. ಈಗ ರತ್ನಾಪುರಿಗೆ ತಮ್ಮ ಅಂಗಡಿಯನ್ನು ಶಿಫ್ಟ್ ಮಾಡಿ ಅಲ್ಲಿ ಸೇಲ್ಸ್ ಮತ್ತೆ ಸರ್ವಿಸ್ ಅನ್ನ ಮಾಡ್ತಾ ಇದ್ದೀರಾ. ಪ್ರಸ್ತುತ ಈ ತರಬೇತಿಯನ್ನು ಪಡ್ಕೊಂಡಿರುವಂಥದ್ದು, ತಮ್ಮ ಈ ಒಂದು ಸ್ವಉದ್ಯೋಗವನ್ನು ಮಾಡ್ತಿರೋಂಥದ್ದು, ಇದು ಎಷ್ಟು ಖುಷಿಯನ್ನ ನೀಡ್ತಾ ಇದೆ? ತಮ್ಮ ಕುಟುಂಬದವರ ಪ್ರತಿಕ್ರಿಯೆ ಹೇಗಿದೆ ಇದಕ್ಕೆಲ್ಲ? ನಮ್ಮ ಕುಟುಂಬ ಅಂದ್ರೆ ನಮ್ಮ ಫ್ಯಾಮಿಲಿದೆಲ್ಲ ಒಳ್ಳೆ ಒಪಿನಿಯನ್ ಇದೆ.
ಮುಂಚೆ ಇರೋದಕ್ಕೂ ಇದಕ್ಕೂ ಮುಂಚೆ ಇರೋ ಪ್ಲೇಸ್ ಅಲ್ಲಿ ಅಷ್ಟು ಹೇಳ್ಕೊಳ್ಳೋ ಅಂತ ಬಿಸ್ನೆಸ್ ಏನ್ ಆಗ್ತಿರ್ಲಿಲ್ಲ. ಅವಾಗ ಅವ್ರು ಯೋಚನೆ ಮಾಡ್ತಿತ್ತು ಇದೆಲ್ಲ ನಡೀತದ ಮಾಡ್ತದ ಅಂತ ಸ್ವಲ್ಪ ಅವ್ರಿಗೂ ಯೋಚನೆ ಇತ್ತು. ಆದ್ರೆ ಅಲ್ಲಿಂದ ಇಲ್ಲಿ ಬಂದಾದ್ಮೇಲೆ ಮತ್ತೆ ನಾನು ಅಲ್ಲಿ ವಿವೇಕಾನಂದ ಸಂಸ್ಥೆಯಿಂದ ತರಬೇತಿಯನ್ನು ಪಡ್ಕೊಂಡು ಇಲ್ಲಿ ಬಂದು ಶಾಪ್ ಇಟ್ಟಾದ್ಮೇಲೆ ನಮ್ಮ ಕುಟುಂಬದವ್ರಿಗೆ ತುಂಬಾ ಒಳ್ಳೆ ಗುಡ್ ಒಪಿನಿಯನ್ ಇದೆ ಸರ್. ಈ ಫೀಲ್ಡ್ ಅಲ್ಲಿ ಬೆಳಿಬಹುದು, ಗ್ರೋತ್ ಆಗ್ಬೋದು, ಎಷ್ಟೇ ಅಂಗಡಿ ಇದ್ರು ಆ ತರ ಎಲ್ಲ ಒಪಿನಿಯನ್ ಇದೆ ಸರ್ ಮನೆಯಲ್ಲಿ. ತುಂಬಾ ಖುಷಿನೂ ಕೂಡ ಇದೆ. ನನ್ನ ಅಣ್ಣ ಆಗ್ಬೋದು, ಅಪ್ಪ ಅಮ್ಮ ಆಗ್ಬೋದು, ಎಲ್ಲರೂ ಅವ್ರು ಅದೇ ರೀತಿ ಸಪೋರ್ಟ್ ಮಾಡ್ತಾರೆ. ಮೊದಲೆಲ್ಲ ತಾವು ಪದವಿ ಶಿಕ್ಷಣನ ಮುಗಿಸಿ ಬೇರೆ ಬೇರೆ ಖಾಸಗಿ ವಲಯದಲ್ಲಿ ಕೆಲಸ ಮಾಡ್ತಿದ್ದಕ್ಕೂ ಈಗ ನೀವು ಒಂದು ಸ್ವ ಉದ್ಯೋಗವನ್ನು ಮಾಡ್ತಾ ಇರೋದಕ್ಕೂ ಎಷ್ಟೆಲ್ಲ ಬದಲಾವಣೆ ಆಗಿದೆ ತಮ್ಮ ಜೀವನದಲ್ಲಿ? ಸರ್ ಇದು ತುಂಬಾ ಅಂದ್ರೆ ತುಂಬಾನೇ ಆರಾಮದಾಯಕವಾಗಿದೆ. ಯಾಕಂದ್ರೆ ನಾನು ಮುಂಚೆ ಬಂದು 2 ವರ್ಷ KR ಪೇಟೆ ಮಂಡ್ಯ ಡಿಸ್ಟ್ರಿಕ್ಟ್ ಇಲ್ಲಿಂದ 80 ಕಿಲೋಮೀಟರ್ ಆಗುತ್ತೆ ಸರ್. ಅಲ್ಲೆಲ್ಲ ಹೋಗಿ ಜಸ್ಟ್ ಒಂದು 12,000 13,000 ಸ್ಯಾಲರಿ ಕೊಡ್ತಿದ್ರು. ರೂಮ್ ಎಲ್ಲ ಸಪ್ರೇಟ್ ಮಾಡ್ಬೇಕಿತ್ತು, ಇನ್ನು ಊಟ ಸಪ್ರೇಟ್, ಬರೀ ಹೆಲ್ತ್ ಇಶ್ಯೂ ಆಗ್ತಿತ್ತು. ಆದ್ರೆ ಈಗ ಕಣ್ ಮುಂದೆನೆ ಮನೆ ಹತ್ರನೇ ಕೆಲ್ಸ, ಮನೆಯಿಂದ 2 ಕಿಲೋಮೀಟರ್ ಬಂದ್ರೆ ಸ್ಟಾಪ್. ಅಲ್ಲಿಗಿಂತನೂ ಡಬಲ್ ಸ್ಯಾಲರಿ ಇಲ್ಲಿ ಉಳಿಯುತ್ತೆ. ಖರ್ಚೆಲ್ಲ ಕಳ್ದು, ಖರ್ಚು, ಅಂಗಡಿ ಮೇಂಟೆನೆನ್ಸ್ ಮತ್ತೆ ಬೇರೆ ಬೇರೆ ಎಲ್ಲ ಕಮಿಟ್ಮೆಂಟ್ಸ್ ಎಲ್ಲ ಸೇರಿ 25,000 to 30,000 ಇಲ್ಲೇ ಉಳಿಯುತ್ತೆ ಸರ್ ನಮ್ಗೆ. ಅದರಿಂದ ಇದು ತುಂಬಾ ಆರಾಮದಾಯಕವಾಗಿದೆ. ಇನ್ನೂ ಜಾಸ್ತಿನೂ ಅರ್ನ್ ಮಾಡ್ಬೋದು. ಅದು ಟೈಮ್ ಇದ್ದಂಗೆ ಸರ್. ಸ್ವಲ್ಪ ಕಸ್ಟಮರ್ ಎಲ್ಲ ಜಾಸ್ತಿ ಆದಾಗ, ಆಮೇಲೆ ಸ್ವಲ್ಪ ಕಸ್ಟಮರ್ ಎಲ್ಲ ಸೇರಿದಾಗ, ಇಲ್ಲಿ ಬಂದಾಗ ಜಾಸ್ತಿ ಸ್ವಲ್ಪ ಪಬ್ಲಿಸಿಟಿ ಆದಾಗ ಶಾಪ್ ಆಟೋಮೆಟಿಕ್ ಇನ್ನೂ 1 to double ಆಗುತ್ತೆ ಸರ್. ಆ ತರ ಫುಲ್ ಇದಂತೂ ಫುಲ್ ಹ್ಯಾಪಿ ಆಗಿದೆ. ವರ್ಕ್ ಆರಾಮಾಗಿ ಮಾಡ್ಬೋದು. ಸ್ವಂತ ಕೆಲಸ ಅಲ್ವಾ, ಇಲ್ಲಿ ನಾನೇ ಓನರು, ಇಲ್ಲಿ ಯಾರಿಗೂ ಕಾಯಂಗಿಲ್ಲ. ನಾನು ಎಷ್ಟು ದುಡಿತೀನಿ ಅಷ್ಟು ಇದಾಗುತ್ತೆ. ಮತ್ತೆ ಏನಾದ್ರು ಎಮರ್ಜೆನ್ಸಿ ಇದ್ದಾಗ ರಜೆ ತಗೋಬಹುದು, ಯಾರಿಗೂ ಕೇಳಂಗಿಲ್ಲ, ಪರ್ಮಿಷನ್ ತಗೊಳಂಗಿಲ್ಲ. ತುಂಬಾ ಉಪಯೋಗ ಆಗಿದೆ ಸರ್. ಹಾಗಿದ್ರೆ ತಮ್ಮ ಆಸೆಯಂತೆ ಈ ಒಂದು ಮೊಬೈಲ್ ಶಾಪನ್ನು ತೆರೆದು ಜೊತೆಗೆ ಮೊಬೈಲ್ ರಿಪೇರಿ ತರಬೇತಿಯನ್ನು ಕೂಡ ನಮ್ಮ ಸಂಸ್ಥೆಯ ವತಿಯಿಂದ ಪಡೆದು ಸಹೋದ್ಯೋಗವನ್ನು ಮಾಡ್ತಾ ಇರೋದು ಒಂದು ಕಡೆ ಆದರೆ, ತಮ್ಮ ಮುಂದಿನ ಭವಿಷ್ಯದ ಗುರಿಗಳೇನು? ಇನ್ನು ಮುಂದೆ ಭವಿಷ್ಯದಲ್ಲಿ ಏನೇನೆಲ್ಲ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ? ಸರ್ ಮುಂದೆ ಭವಿಷ್ಯದ ಗುರಿ ಅಂದ್ರೆ ಫಸ್ಟ್ ಇಲ್ಲಿ ನಾನು ಒಳ್ಳೆ ಹೆಸರು ಕ್ರಿಯೇಟ್ ಮಾಡ್ಬೇಕು, ಕಸ್ಟಮರ್ಗೆ ಒಳ್ಳೆ ಸರ್ವಿಸ್ ಕೊಡ್ಬೇಕು. ಬೇರೆ ಏನ್ ಶಾಪ್ ಇದೆ ನನ್ನ ಹತ್ರ ಸಿಗೋದು ಅವ್ರ ಹತ್ರ ಸಿಗ್ಬಾರ್ದು. ಆತರ ಒಂದು ಕಸ್ಟಮರ್ಗೆ ಬೇಕಾಗಿರೋ ಅಗತ್ಯ ವಸ್ತುಗಳು ಅಂದ್ರೆ ಈಗ ಅಗತ್ಯ ವಸ್ತುಗಳಂದ್ರೆ ಈಗ ಮೊಬೈಲ್ ಒಂದು ಅಗತ್ಯ ವಸ್ತುಗಳಾಗ್ಬಿಟ್ಟಿದೆ. ಪ್ರತಿಯೊಬ್ರು ಕೈಲೂ ಇದೆ ಮೊಬೈಲ್ ಫೋನ್, ಸ್ಮಾರ್ಟ್ ಫೋನ್ ಎಲ್ಲರ ಕೈಲೂ ಇದೆ. ಅವ್ರಿಗೆ ಏನ್ ಬೇಕು ಅದನ್ನ ಆನ್ ಟೈಮ್ ಬೇಗನೆ ಅವ್ರಿಗೆ ರೀಚ್ ಮಾಡೋದು. ಈ ತರ ಕೆಲಸ ಮಾಡ್ಕೊಂಡು ಸ್ವಲ್ಪ ಇಲ್ಲೇ ಹೆಸರೆಲ್ಲ ಮಾಡಿ, ಮತ್ತೆ ಬೇರೆ ಕಡೆ ಸ್ವಲ್ಪ ಆದಷ್ಟು ಬೇಗ ಎಲ್ಲ ಸಮಸ್ಯೆಗಳನ್ನೆಲ್ಲ ಬಗೆಹರಿಸಿ ಬೇರೆ ಕಡೆ ಇನ್ನೊಂದು ಇದೇ ತರ ಒಂದು ಬ್ಯಾಂಕ್ ಓಪನ್ ಮಾಡೋದ ಅಂತ ಪ್ಲಾನ್ ಇದೆ. ಬೇರೆ ಕಡೆ ಇನ್ನೊಂದು ಯಾವ್ದೊಂದು ಸರ್ಕಲ್ ಪಾಯಿಂಟ್ ನಿಯರೆಸ್ಟ್ ನೋಡ್ಬಿಟ್ಟು, ಈಗ ಒಂದು ನಮ್ದು ಮನೆ ಅಂತ ಬಂದ್ರೆ 10 ಕಿಲೋಮೀಟರ್ ಚೆಕ್ ಮಾಡಿದ್ರು ಪ್ರತಿ ಕಡೆನು ಸರ್ಕಲ್ ಪಾಯಿಂಟ್ ಇದ್ದೇ ಇರುತ್ತೆ. ಎಲ್ಲಾದ್ರೂ ಬೇರೆ ಕಡೆ ಇನ್ನೂ ಒಂದು ಶಾಪ್ ಓಪನ್ ಮಾಡಿ ಅದನ್ನು ಡೆವಲಪ್ ಮಾಡಕ್ ಪ್ಲಾನ್ ಇದೆ. ಈ ಶಾಪ್ ಇದ್ರಲ್ಲೂ ಡೆವಲಪ್ ಮಾಡಿದೀವಿ, ಇದ್ರಲ್ಲೂ ಅರ್ನ್ ಮಾಡಿ ಈ ಇನ್ಕಮ್ ಅಲ್ಲಿ ಬೇರೆ ಕಡೆನೂ ಮಾಡ್ಬೇಕು ಅಂತ ಪ್ಲಾನ್ ಇದೆ. ತಮ್ಮ ಮುಂದಿನ ಎಲ್ಲ ಭವಿಷ್ಯದ ಗುರಿಗಳಿಗೆ ಶುಭವಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು. ಈಗ ಪ್ರಸ್ತುತ ದಿನಗಳಲ್ಲಿ ನೋಡ್ತು ಅಂದರೆ ಎಷ್ಟೇ ಒಂದು ಶಿಕ್ಷಣವನ್ನು ಪಡೆದಿದ್ರು ಒಂದು ಸರ್ಕಾರಿ ಉದ್ಯೋಗವನ್ನು ಆಯ್ಕೆ ಮಾಡ್ಕೊಳ್ಳೋ ನಿಟ್ಟಿನಲ್ಲಾಗಿರ್ಬೋದು, ಯಾವುದೇ ಒಂದು ಉದ್ಯೋಗವನ್ನು ಆಯ್ಕೆ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಯುವ ಪೀಳಿಗೆ ಭಾಳಷ್ಟು ಎಡುತ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಕೆಂಚನಹಳ್ಳಿಯ ವಿವೇಕ ಗ್ರಾಮೀಣ ಜೀವನದ ಕೇಂದ್ರದಲ್ಲಿ ವಿವಿಧ ರೀತಿಯ ವೃತ್ತಿಪರ ತರಬೇತಿಗಳನ್ನು ಕೊಡಲಾಗ್ತದೆ. ಅದರಲ್ಲಿ ತಾವು ಪಾಡ್ಕೊಂಡಂಥ ಮೊಬೈಲ್ ರಿಪೇರಿ ಆಗಿರ್ಬೋದು, ಎಲೆಕ್ಟ್ರಿಷಿಯನ್, ಸ್ಪೋಕನ್ ಇಂಗ್ಲೀಷ್, ಕಂಪ್ಯೂಟರ್ ತರಬೇತಿ, ಈ ರೀತಿಯ ಹಲವಾರು ವೃತ್ತಿಪರ ತರಬೇತಿಗಳನ್ನು ಕೊಡಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಯುವಕರು ಈ ರೀತಿ ತರಬೇತಿಗಳನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಒಂದು ವೃತ್ತಿಪರ ಕೌಶಲ್ಯವನ್ನು ಹೆಚ್ಚಿಸಿಕೊಂಡು ಒಂದು ಸ್ವಾಉದ್ಯೋಗವನ್ನು ಮಾಡಿದ್ರೆ ಅವರ ಒಂದು ಈ ನಿರುದ್ಯೋಗ ಸಮಸ್ಯೆಯನ್ನು ಕಡಿಮೆ ಮಾಡಿ ಸ್ವಾವಲಂಬನ ಜೀವನವನ್ನು ಕಟ್ಕೊಳ್ಳೋ ನಿಟ್ಟಿನಲ್ಲಿ ಈ ಎಲ್ಲ ತರಬೇತಿಗಳು ಹೇಗೆ ಸಹಕಾರಿಯಾಗುತ್ತೆ ಅನ್ನೋದು ಕುರಿತು ತಮ್ಮ ಮಾತುಗಳನ್ನು ಕೇಳ್ತಿರೋಂಥ ಯುವ ಪೀಳಿಗೆಗೆ ತಾವೇನು ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀರಾ? ಸರ್, ನಾವು ಎಷ್ಟೇ ಡಿಗ್ರಿ ಮಾಡಿದ್ರು, ಎಷ್ಟೇ ಮಾಡಿ ಎಷ್ಟೇ ಓದಿದ್ರು ಇಲ್ಲ ಒಂದು ಗೌರ್ಮೆಂಟ್ ಜಾಬ್ ತಗೋಬೇಕು ಅನ್ನೋದೊಂದು ಗೋಲ್ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಆದ್ರೆ ಈ ತರ ನಮ್ಗೆ ಆಪರ್ಚುನಿಟಿ ಸಿಕ್ಕಿದಾಗ ಅದನ್ನ ಯೂಸ್ ಮಾಡ್ಕೊಂಡು ನಾವೇ ಸ್ವಂತ ಒಂದು ಬಿಸ್ನೆಸ್ ಓಪನ್ ಮಾಡಿ ಒಬ್ರು ಕೈ ಕೆಳಗಡೆ ಕೆಲಸ ಮಾಡ್ದಂಗೆ ನೆಮ್ಮದಿಯಾಗಿ ಜೀವನ ನಡೆಸ್ಬೋದು. ಅದರಿಂದ ಈ ಸಂಸ್ಥೆಯಲ್ಲಿ ಸಿಗೋಂತ ಈ ತರ ಆಪರ್ಚುನಿಟಿಗಳನ್ನ, ಈ ತರ ತರಬೇತಿಗಳನ್ನ ಉಪಯೋಗಿಸ್ಕೊಂಡು ಏನಾದ್ರೂ ಒಂದು ಮಾಡ್ಬೇಕು ಅಂತ ಇದ್ರೆ ಈ ತರ ಸಂಸ್ಥೆಯ ತರಬೇತಿಗಳನ್ನ ಬಳಸ್ಕೊಂಡು ಅದನ್ನ ಉಪಯೋಗಿಸ್ಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಭವಿಷ್ಯನ ರೂಪಿಸ್ಕೋಬಹುದು ಸರ್. ಬೆಟರ್ ಅಂದ್ರೆ ಈಗ ಹೇಳಿದ್ನಲ್ಲ ಸರ್, ಈ ತರ ಮಾಡಿದ್ರೇನೆ ಬೆಟರ್. ಈ ಕಂಪನಿಗಳ ಕೆಲಸ ಅದೆಲ್ಲ ಶಾಶ್ವತ ಅಲ್ಲ, ಕೆಲವೊಂದು ವರ್ಷಗಳಷ್ಟೇ.
ಆದ್ರೆ ಅದ್ರಲ್ಲೆಲ್ಲ ಫ್ಯೂಚರ್ ಇರಲ್ಲ, ಇದ್ರಲ್ಲೆಲ್ಲ ಜೀವನವನ್ನ ಭವಿಷ್ಯವನ್ನ ರೂಪಿಸ್ಬೋದು ಸರ್. ನಮ್ ತಲೆಮಾರು, ನೆಕ್ಸ್ಟ್ ತಲೆಮಾರು ಎಲ್ಲರೂ ಇದನ್ನ ಕಂಟಿನ್ಯೂ ಮಾಡ್ಬೋದು ಅಷ್ಟೇ ಹೇಳ್ಬಲ್ಲ. ಭಾಳ ಸಂತೋಷ ಸಂದೇಶ್ ಅವರೇ. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಪ್ರಸ್ತುತ ತಾವೊಂದು ಪದವಿ ಶಿಕ್ಷಣವನ್ನು ಪಡೆದು ಬೇರೆಡೆ ಖಾಸಗಿ ವಲಯಗಳಲ್ಲಿ ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ತಮಗೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಸಿಗ್ತಿರುವಂಥ ಮೊಬೈಲ್ ರಿಪೇರಿ ತರಬೇತಿ ಬಗ್ಗೆ ತಾವು ಮಾಹಿತಿಯನ್ನು ಪಡ್ಕೊಂಡು ಇಲ್ಲಿ ತಾವು 1 ತಿಂಗಳ ಕಾಲ ತರಬೇತಿಯನ್ನು ಪಡೆದು ಪ್ರಸ್ತುತ ತಾವು ಒಂದು ಸ್ವಾಉದ್ಯೋಗವನ್ನು ಮಾಡ್ತಾ ಈ ಕ್ಷೇತ್ರದಲ್ಲಿ ತಮ್ಮ ಒಂದು ಕೌಶಲ್ಯವನ್ನು ಹೆಚ್ಚಿಸಿಕೊಂಡು ಆರ್ಥಿಕ ಸ್ವಾವಲಂಬನೆ ಮುಖಾಂತರ ಒಂದು ಸ್ವಾಉದ್ಯೋಗವನ್ನು ಮಾಡ್ತಾ ಇದರಲ್ಲಿ ತಮ್ಮ ಒಂದು ಯಶಸ್ಸನ್ನು ಕಾಣ್ತಾ ಬರ್ತಿರೋದಂಥ ಅನುಭವ ಆಗಿರ್ಬೋದು, ಈ ತರಬೇತಿಯ ಒಟ್ಟಾರೆಯ ಕಲಿಕೆಯ ಅನುಭವ ಆಗಿರ್ಬೋದು, ಇದೆಲ್ಲ ತಮ್ಮ ಒಂದು ಭವಿಷ್ಯವನ್ನು ಕಟ್ಕೊಳ್ಳೋ ನಿಟ್ಟಿನಲ್ಲಿ ಎಷ್ಟು ಸಹಕಾರಿಯಾಗಿದೆ ಅನ್ನೋ ಕುರಿತು ಮುಂಬರುವಂಥ ಯುವ ಪೀಳಿಗೆ ಈ ರೀತಿಯ ಕೌಶಲ್ಯ ಆಧಾರಿತ ತರಬೇತಿಗಳನ್ನು ಪಡ್ಕೊಂಡ್ರೆ ಅವರ ಒಂದು ಭವಿಷ್ಯವನ್ನು ರೂಪಿಸ್ಕೊಳ್ಳೋ ನಿಟ್ಟಿನಲ್ಲಿ ಒಂದು ಸ್ವಾಉದ್ಯೋಗವನ್ನು ಮಾಡ್ಕೊಳ್ಳಿಕ್ಕೆ ಇದು ಎಷ್ಟೆಲ್ಲ ಸಹಕಾರ ಆಗಿದೆ ಅನ್ನೋದು ಕುರಿತು ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ, ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ಸಂದೇಶ್ ಅವರೇ. ಥ್ಯಾಂಕ್ ಯು ಸರ್. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಸಿಗುತ್ತಿರುವಂಥ ವಿವಿಧ ರೀತಿಯ ತರಬೇತಿಗಳಲ್ಲಿ ಒಂದಾದಂತಹ ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡೆದು ಪ್ರಸ್ತುತ ಈ ವಿಷಯದಲ್ಲಿ ಹಾಗೂ ಈ ಕ್ಷೇತ್ರದಲ್ಲಿ ತಮ್ಮ ಒಂದು ಕೌಶಲ್ಯ ಹಾಗೂ ಜ್ಞಾನವನ್ನು ಹೆಚ್ಚಿಸಿಕೊಳ್ಳೋ ಮುಖಾಂತರ ತಮ್ಮ ಒಂದು ಸ್ವಾಉದ್ಯೋಗವನ್ನು ಕಟ್ಕೊಳ್ತಾರ ಅನುಭವವನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಂಡಂಥವರು ಹುಣಸೂರು ತಾಲೂಕಿನ ದಾಸನಪುರ ಗ್ರಾಮದ ಶ್ರೀಯುತ ಸಂದೇಶ್ ಅವರು. ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.